ಒಂದೊಂದು ಟರ್ನ್ ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್. ಆ ಮೌಂಟೇನ್ಗಳದ್ದು ಸ್ಟ್ರಕ್ಚರ್ಸ್ ನೋಡಿ ಹೆಂಗಿದೆ ಅಂತ. ಲುಕ್ಸ್ ಡಿಫ್ರೆಂಟ್. ಫಾಗ್ ವುಡ್ ಬಿ ಅಹೆಡ್, ಗೋ ಸ್ಲೋ. ಓಕೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಕ್ರೇಜಿ ಇದೆ ಬ್ರೋ. ಹಿಂಗಿದೆ ಆ ಮುಂದ್ಗಡೆ ಆ ಮೌಂಟೇನ್, ಇಲ್ಲಿ ರಸ್ತೆ ಬ್ಯೂಟಿಫುಲ್. ಸೊ ಅಲ್ಲಿ ಒಂದು ಕಳದಾರಿ ಇದು ಬರೋಕ್ಕೆ. ಸೊ ಆ ಕಳದಾರಿಯಿಂದ ನೋಡಿ ಹೆಂಗೆ ಕಾಣ್ತಾ ಇದೆ ಅದು. ಹೀಗೆ ಹೋಗತ್ತೆ. ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಮಹಾರಾಷ್ಟ್ರ. Okay, so it's the second day, day 2, and the pure monsoon Maharashtra starts from here. So yeah, let me reset my trip and then I will tell you about today's plan. ನಿನ್ನೆ 555 ಕಿಲೋಮೀಟರ್ ರನ್ ಮಾಡಿದ್ವಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್. ನೀವು ನಿನ್ನೆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಟ್ಯಾಗ್ ಮಾಡಿರ್ತಾನೆ, ಪ್ಲೀಸ್ ಡೂ ಚೆಕ್ ದಟ್ ಔಟ್. ಜೈ ಗಣೇಶ, ದೇವರೇ ಕಾಪಾಡಪ್ಪ. ಸೊ ಹೈವೇ ಸೈಡಲ್ಲೇ ಸ್ಟೇ ಆದ್ವಿ, ಯಾಕಂದರೆ ಸಿಟಿ ಒಳಗೆ ಜಂಜಾಟ, ಟ್ರಾಫಿಕ್ಕು, ಕಿರಿಕಿರಿ. ಓಕೆ, ಸೊ ಇವತ್ತು ನಾವು ಈಗ ಹೋಗೋದು ಟುವರ್ಡ್ಸ್ ಅಂಬಾಘಾಟು ಖೇದ್ ಹೋಗಿ ಹಾಗೆ ಮಹಾಬಲೇಶ್ವರ ಹೋಗ್ತೇವೆ. ಮಹಾಬಲೇಶ್ವರ ಇಸ್ ಟುಡೇಸ್ ಡೆಸ್ಟಿನೇಷನ್. ಸೊ ಟೋಟಲ್ ಕಿಲೋಮೀಟರ್ ನಮ್ದು ಇವತ್ತು ಟಾರ್ಗೆಟೆಡ್ ಇರೋದು 120, ಐ ಹೋಪ್ ಸೊ. ಸೊ ನಿನ್ನೆ ಬಂದಿರುವಂತಹ NH66ಗೆ ನಾವು ವಾಪಸ್ ಜಾಯ್ನ್ ಆಗ್ತೇವೆ. ಮತ್ತೆ ಇಲ್ಲಿಂದು ರಸ್ತೆಗಳು ಏನಂತೀರಾ ನೀವು, ಅಲ್ಟ್ರಾ ಲೆವೆಲ್ ಡಕೋಟ. ಇನ್ನೇನು ವಾಲ್ಸ್ ಎಲ್ಲ ಓಪನ್ ಇದೆ ಟ್ರಕ್ಕಿಂದ. ಹಾಂ ಸರ್, ನಾನು ಹೋಗ್ತೇನೆ ಆಯಿತಾ, ನಾನು ನಿಮ್ಗಿಂತ ಸ್ಪೀಡ್ ಹೋಗುವ. ಓಕೆ. ಮತ್ತೆ ಇದು ಎಂತಂದ್ರೆ, ಇಲ್ಲಿಂದ ಕೊಲ್ಲಾಪುರದವರೆಗೆ ಒಂದೇ ಒಂದು ಡೈವರ್ಷನ್ ಇಲ್ಲ. ನಾನು ಅಲ್ಲೊಂದು ಡೈವರ್ಷನ್ ತೆಗೆದ್ನಲ್ಲ, ಅದು ಒಟ್ಟು ರಸ್ತೆಯವ್ರು ಹಾಳು ಮಾಡಾಕಿರತ್ತ ಅಲ್ಲಿ ತಪ್ಸ್ಕೊಂಡು ಬಂದೆ. ಇದು ಬಿಟ್ಟರೆ ಇಲ್ಲಿಂದ ಒಂದೇ ಒಂದು ಡೈವರ್ಷನ್ ಇಲ್ಲ ಆ ಕಡೆ ದಾಟಬೇಕಂದ್ರೆ. ಆ ಕೊಲ್ಲಾಪುರ ಸಿಟಿ ಹತ್ರ ಒಂದಿದೆ, ಆ ಸಿಟಿನ ಅರೌಂಡ್ 10 ಕಿಲೋಮೀಟರ್ ಅವೇ ಇರೋದು. ಸಿಟಿ ಹತ್ರ ಒಂದು ಟರ್ನ್ ಇದೆ, ಅಲ್ಲಿ ಹೋಗ್ಬೇಕು. ನಾನು ಇನ್ನೇ ಊಟ ಇಲ್ಲೆಲ್ಲೋ ಮಾಡ್ಕೊಂಡು ಟರ್ನ್ ತೆಗಿಬೇಕಂತ ಮಳೆಯಲ್ಲಿ ಅಲ್ಲೆಲ್ಲ ಬಂದಿದೆ. ಇದು ಈ ರಸ್ತೆ ಐ ಥಿಂಕ್ ಸತಾರ. ನಾನು ನಿನ್ನೆ ಟ್ರಕ್ ಅವ್ರ ಹತ್ರ ಮಾತಾಡ್ತಾ ಇದ್ನಲ್ಲ, ಅವರು ಸತಾರವರೆಗೂ ಹೀಗೆ ಅಂತೆ, ಡಕೋಟಾನ ಅಂತ. ಇಲ್ಲೇ ಹಿಂದೊಂದು ಪೆಟ್ರೋಲ್ ಹಾಕ್ಸ್ಕೊಂಡು, ಪೆಟ್ರೋಲ್ ಇನ್ನೊಂಥರ ಸ್ಕ್ಯಾಮ್ ಮತ್ತೆ ಹೇಳ್ತಾನೆ. ಪೆಟ್ರೋಲ್ ಹಾಕ್ಸ್ಕೊಂಡು ಒಂದು ತಿಂಡಿ ಮಾಡೋದು. ಓಕೆ, ಲೆಟ್ಸ್ ಗೋ. ಸೊ ಹಾಗೆ ನಾವು ಟಾಪ್ ಬಾಕ್ಸ್ದು ವೇಟ್ ಚೆಕ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಕಂಪ್ನಿ ಲಿಮಿಟ್ is 7 kgs. ನಾವು 17 kg ಇಟ್ಟಿದ್ದೇವೆ ಹಿಂದೆ. ಸ್ವಲ್ಪ ಟೆನ್ಷನ್ ಆಗ್ತಿದೆ ಈಗ, ಅದಷ್ಟು ವೇಟ್ ಬಂದು. ಎಷ್ಟು ಎಂತ ಇಲ್ಲ, 2 ಲ್ಯಾಪ್ಟಾಪ್ ಇದೆ ಮಾತ್ರ. ಅದು ಅದೇ ಅರೌಂಡ್ 7 kg ಇದೆ. ಮತ್ತೆ ಇನ್ನು 10 kg ಅಂತ ನಂಗೆ ಒಂದು ಸ್ವಲ್ಪ ಫ್ರೀಯಾಗಿ ಚೆಕ್ ಮಾಡಬೇಕು. ಎಷ್ಟು ಹಳೆ ಬಸ್ಸಸ್ ನೋಡಿ ಇದು. ಖಟಾರ ಗಾಡಿಗಳೇ ಇವಲ್ಲ, ಗುಜರಿ ಆಗಕ್ಕಾಗಲ್ಲ ಅಷ್ಟೇ. ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಎಲ್ಲ ದೊಡ್ಡ ದೊಡ್ಡ ಹೈವೇಗಳಾಗತ್ತಿಲ್ಲಲ್ಲ ಇನ್ನು. ಮತ್ತೆ ಬಂದಿದೆ ಡಕೋಟಾ ಬಸ್. ಇಷ್ಟೆಲ್ಲ ಜನ ಎಲ್ಲಿ ಹೋಗ್ತಿದ್ದಾರೆ?
ಎಲ್ಲ ಬೈಕಲ್ಲೇ ಮತ್ತೆ. ಇಲ್ಲಿ ನೋಡಿ ಇವ್ರದ್ದು ಐಡಿಯಾ ಚೆನ್ನಾಗಿದೆ. ಎಲ್ಲ ಫ್ಲೈಓವರ್ ಮಾಡ್ಬಿಡ್ತಾರೆ. ಬಟ್ ಈ ಘಾಟ್ ಸೆಕ್ಷನ್ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಷ್ಟೆಲ್ಲ ಫ್ಲೈಓವರ್ ಮಾಡಿದ್ರೆ. ಬಟ್ ಟ್ರಾವೆಲ್ ಮೇಕ್ಸ್ ಈಸಿ ಆಗತ್ತೆ ಅವಳು. ಹಾಂ ನೋಡಿ ಎಷ್ಟು ಸ್ಟ್ರೇಟ್ ಮಾಡ್ತಾರೆ ಅವ್ರು ಅದನ್ನೀಗ. ನಾವು ಸುತ್ತೊಡಿತಿದ್ದೇವೆ. ಹೌದಾ ಇಲ್ಲಿ ನೋಡಿಲಿ. ಹಾಳಾಗಿದೆ ಜನರು ಇಲ್ಲಿ. ಬಳ್ಳಿ ಕಡೆಗೆ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅದನ್ನ. ಓಕೆ. ಇಲ್ಲಿ ಸ್ವಲ್ಪ ಬೆಟ್ಟಗಳ ತುಂಬಾ ಹತ್ತಿರದಿಂದ ಹೋಗ್ತಾ ಇದೆ. ದಿಸ್ ಇಸ್ ಗುಡ್, ದಿಸ್ ಇಸ್ ಗುಡ್. इधर काफी इतना गांग गांग है इधर गैंग. ಕ್ರೇಜಿ ಡೈವರ್ಷನ್. ಇದ್ರೊಳಗೆ ಬೇಜಾರು ಬಂದವಾಗ. ನನಗಿನ್ನು 31 ಕಿಲೋಮೀಟರ್ ಇದೆ ರಸ್ತೆಯಲ್ಲಿ ಹೋಗ್ಬೇಕು. ಐ ವಿಲ್ ಟೇಕ್ ಸಮ್ ಡಿಫ್ರೆಂಟ್ ಡೈವರ್ಷನ್. ಸ್ವಲ್ಪ ಸಾಟರ್ಡೆ ಅಲ್ಲ, ಕೆಲವು ಲೋಕಲ್ ಹುಡುಗರೆಲ್ಲ ಬೈಕ್ ತಗೊಂಡಿದ್ದಾರೆ. ಓಕೆ, ಇಲ್ಲೇನೊಂದು ವ್ಯೂ ಪಾಯಿಂಟ್ ಎಲ್ಲ ಕಾಣ್ತಾ ಇದೆ. ಓಪನ್ ಮೈ ಐಸ್. ಓಹ್, ಇಳಿತೀರಾ? ಓಕೆ ಓಕೆ, ಇಳಿ. ಇಳಿದ್ರಾ? ಎಸ್. ಕ್ರೇಜಿ ಇದೆ ಬ್ರದರ್. ನಾನು ಝೀಲಿ ಹುಡುಕ್ತದೆ, ನಂಗೆ ಸಿಕ್ಕಿರಲಿಲ್ಲ. ಓಕೆ, ಬ್ಯೂಟಿ. ಚಲೋ ಚಲ್ತಾ ಬಾ. ಎಷ್ಟು ನ್ಯಾರೋ ಇದೆ ಅಂದರೆ 2 ಟ್ರಕ್ ಪಾಸ್ ಆಗೋದಿಲ್ಲ ಪಾಪ. ಅದ್ರ ಮೇಲೆ ನಾವು ಜನ ನಿಂತ್ಕೊಂತೀವಿ, ತಪ್ಪು ನಾವು ಮಾಡೋದು. ಓ ಇಲ್ಲಿ ನೋಡಿ, ಇದಕ್ಕೆ ಫುಲ್ ತಂತಿ ಹೊಡಿತಿದ್ದಾರೆ. ಪ್ರಾಣಿ ಬರತ್ತಂತಾನ ಗುಡ್ಡ ಕುಸಿಯತ್ತಂತಾನ ನಮಗೆ ಐಡಿಯಾ ಇಲ್ಲ. ಪ್ರಾಣಿ ಹಾರ್ಕೊಂಬರತ್ತೆ, ಗುಡ್ಡ ಕುಸಿಬಾರ್ದಂತಾನ. ಒಂದೊಂದು ಟರ್ನ್ ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್. ಕ್ರೇಜಿ. ಈ ಮಂಗಗಳು ಬರ್ತಾವ ಅನ್ಕೊಂಡು ಹಾಕಿದಾರ. ಹನುಮಂತನ ಒಂದು ದೇವಸ್ಥಾನ ಇದೆ ಅನ್ಸುತ್ತೆ. ಮಾಡ್ತಾರೆ. ಹೌದು, ಗಣೇಶ ಕಾಪಾಡಪ್ಪ. ಪ್ಲಾಸ್ಟಿಕ್ ನಿಷೇಧ ಕ್ಷೇತ್ರ. ಅದಕ್ಕೆ ಪೇಪರ್ ಗ್ಲಾಸ್ ಹಾಕಿದ್ದಾರೆ, ಪ್ಲಾಸ್ಟಿಕ್ ಹಾಕ್ಬಾರ್ದು. ಆ ಮೌಂಟೇನ್ಗಳದ್ದು ಸ್ಟ್ರಕ್ಚರ್ಸ್ ನೋಡಿ ಹೆಂಗಿದೆ ಅಂತ. ಲುಕ್ಸ್ ಡಿಫ್ರೆಂಟ್. ನಮ್ಮ ಕಡೆ ಎಲ್ಲ ಈ ಥರ ಸ್ಟ್ರಕ್ಚರ್ ಇಲ್ಲ. ನಮ್ಮತ್ತ ಪ್ರಾಣಿ ಬರುತ್ತಂತ ಹಾಕಿರೋದು ಅಂತ ನನಗೆ ಡೌಟ್ ಇದೆ. ಇದೆಲ್ಲ ಎಂತ ಗುಡ್ಡ ಕುಸಿಯೋದನ್ನ ಸ್ಟಾಪ್ ಮಾಡುತ್ತೆ? ಯಾವುದೋ ಪ್ರಾಣಿಗಳು ಬರ್ತವೆ ಹಿಡ್ಕೊಂಡು. ದಿಸ್ ಈಸ್ ಅಂಬಾ ಘಾಟ್. ಚೆನ್ನಾಗಿದೆ ಘಾಟ್. ಇಷ್ಟೊತ್ತವರೆಗೆ ಕಿತ್ತೋಗಿರೋ ರೋಡಲ್ಲಿ ಓಡಿಸಿದ್ದಕ್ಕೂ ಸಾರ್ಥಕ ಆಯ್ತು. ಬೇಡ ಆ ಕಡೆ ಹೋಗೋದು, ಇಲ್ಲೇ ಇಳಿಸ್ಕೊಂಡು ಹೋಗೋ. ಟ್ರಕ್ ತರ್ತಾರೆ ಗುರು ಈ ರೋಡಲ್ಲಿ, ಕೊಡ್ಬೇಕು ಅವರಿಗೆ. Fog would be ahead. Go slow. Okay. Ah man, beautiful, beautiful.
ಕ್ರೇಜಿ ಇದೆ ಬ್ರೋ. ಒಂದು ಸ್ವಲ್ಪ ಫಾಗ್ ಇದ್ದಿದ್ರೆ ಬ್ಯೂಟಿಫುಲ್ ಆಗಿತ್ತು. ಸಹಾಯವಾಣಿ. ಅಲ್ಲಿ ಆ ಕಡೆ ಟೆರೈನ್ ಹೇಗಿದೆ, ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗತ್ತೆ ನೋಡಿ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಝೋನ್. ಎಲ್ಲ ನೀರು ಹೋಗೋಕ್ಕೆ ಪೈಪ್ಗಳನ್ನ ಹಾಕಿಟ್ಟಿದ್ದಾರೆ, ವ್ಯವಸ್ಥೆಗಳನ್ನ ಮಾಡಿದ್ದಾರೆ ನೀಟಾಗಿ. ಬಾ ಬಾ ಬಾ, ತೊಂದರೆ ಇಲ್ಲ ಬಾ. एकेरी वाहतूक सुरू आहे, सावधान. ಕನ್ಸ್ಟ್ರಕ್ಷನ್ ಏರಿಯಾ ಅಂತನಾ? ಓ, ಧೂಳು ಧೂಳು, ಮತ್ತೆ ಧೂಳು ಶುರು ಆಯ್ತು. ವಿ ಹ್ಯಾವ್ 1.3 ಕಿಲೋಮೀಟರ್ಸ್. ನಾವೀಗ ಬೇರೆ ರೋಡ್ ತಗೊಳ್ತೇವೆ, ಈ ರೋಡ್ ಬಿಟ್ಟು. ನೋಡಿ ಕೈ ಹೇಗಾಗಿದೆ ಅಂತ. ಹಿಡ್ದು 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 ಹೀಗೆ. ವಿ ಹ್ಯಾವ್ ಸ್ಕ್ರಾಮ್ಬಲ್ 400x. ಪೊಲೀಸ್, ನಮ್ಮ ಲೈಟ್ಸ್ ಎಲ್ಲ ಆಫ್ ಇದೆಯಲ್ಲ? ಎಸ್. ಹೆಣ್ಮಕ್ಳು ನಮ್ಗೆ ಬರ್ತಾರೆ, ಸರಿ ಮಾಡಿ. ನೋಡಿ ಫೈನ್ ಹಿಡ್ಕೊಂಡೆ ನಿಂತ್ಕೊಂಡಿದ್ದ ನಾನು. ಅಡ್ ಹಾಕದೆ ಫೈನ್. ಸೊ ನಾನು ಈ ರೂಟ್ ಇಲ್ಲೊಂದು ಪೊಲೀಸ್ ಇಟ್ಕೊಂಡಿದ್ರು ಆಗ. ಐ ಥಿಂಕ್ ರೆಕಾರ್ಡ್ ಆಗಿತ್ತಾ ಇಲ್ಲೋ ಗೊತ್ತಿಲ್ಲ. ಟರ್ನ್ ಮಿಸ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ಹೀಗೆ ಹೋಗ್ಬೇಕು. ಇಲ್ಲಿನ ಜನರಿಗೆ ಕೆಲವ್ರಿಗೆ ಭಾರಿ ಇದೆ, ಅಟ್ಲೀಸ್ಟ್ ಟೂರಿಸ್ಟ್ಗಾದ್ರು. ಇದ್ರ ಈ ಮಹಾರಾಷ್ಟ್ರ ಮರಾಠಿ ಚಲೇಗ, ಹಿಂದಿ ನೈ ಅಂತೆ. ಹೋಗ್ಲಿ ಗುರುವೆ, ನಾನು ನಿಮ್ಮ ಹತ್ರ ಹಿಂದಿ ಮಾತಾಡ್ತೀನಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನ ಬಂದು. ಒಂದೊಂದ್ಸಲ ನಮ್ಮ ಕರ್ನಾಟಕದಲ್ಲಿ ಮಾಡೋದು ಸರಿ ಅನ್ಸುತ್ತೆ ಇವ್ರು ಹಿಂಗಿನೆಲ್ಲ ಮಾಡಿದಾಗ. ಒಂದು ಕ್ಯಾಮ್ರಾ ಆಫ್ ಇತ್ತು ಅಷ್ಟೊತ್ತಿಗೆ. ಟ್ರಾಫಿಕ್ ಪೊಲೀಸ್ ಅವರು ಕಾಸ್ ಮಾಡ್ತಾ ನಿಂತಿದ್ರಲ್ಲಿ. ಇದ್ರದ್ದು ನಂಗೆ ಉಳ್ಸೋಯ್ತು. ಅದು ಹಾಕಿ ಸರಿಯಾಗಿಲ್ಲ, ಆಗತ್ತೆ ತೆಗೆದು ಮತ್ತೆ ಅಲ್ಲ. ಎಷ್ಟು ಗಲೀಜಾಗಿದೆ ಈಗ. ನಾನು ಸಿಕ್ಕೊಂಬಿದ್ನ ಅಂತ ಇಲ್ಲಿಗ. ಅರೌಂಡ್ ಒಂದು ½ ವೇಟ್ ಮಾಡ್ದು ಅಲ್ಲಿದ್ವಾ ಅಂತ. ನಾವು ಅವರೊಬ್ರು ಲೋಕಲ್ ಕೈಂಡ್ ಆಫ್ ಲೋಕಲ್ ಪರ್ಸನ್ ಸಿಕ್ಕಿದ್ರು. ಮತ್ತೆ ಆಡ್ತಿದ್ವಿ ವಿಶ್ವದಲ್ಲಿ ಖಾತೆ ಹೊಡ್ಕೊಂತ. ಈಸ್ ಆ್ಯಕ್ಚುಲಿ ಫ್ರಮ್ ಪಂಚಗಣಿ. ತುಂಬ ಟೈಮ್ ವೇಸ್ಟ್ ಆಗಿದೆ ನಮ್ಮದು. ಜಾನ ಓ ರಸ್ತಾ ಖರಾಬ್. ಕ್ರೇಜ್ ಇದೆ ಇಲ್ಲಿ ನೋಡಿ. ಹೋರಿಗಳೆಲ್ಲ ಮುಂದ್ಕೊಂಡಿದೆ, ಎಮ್ಮೆಗಳು, ಹೋರಿಗಳು, ಕೋಣಗಳು. ವೆರಿ ಬ್ಯೂಟಿಫುಲ್ ಪ್ಲೇಸ್. ಹಿಂಗಿದೆ ಆ ಮುಂದ್ಗಡೆ ಮೌಂಟೇನ್, ಇಲ್ಲಿ ರಸ್ತೆ. ಬ್ಯೂಟಿಫುಲ್. ಆಕ್ಚುಲಿ ನಾನು ಮಾರ್ಕ್ ಮಾಡಿದ ಬ್ರಿಡ್ಜ್ ಅಲ್ಲಿದೆ ನೋಡಿ. ಐ ಡೋಂಟ್ ನೋ ದ names of these places. Okay. ನಂಗೆ ಇಲ್ಲಿಂದೆಲ್ಲ ಪ್ಲೇಸ್ ಹೆಸರುಗಳೆಲ್ಲ ಗೊತ್ತಿಲ್ಲ, ಬಟ್ ಲೊಕೇಶನ್ ಬೇಕಾದ್ರೆ ನಾನು ಐ ವಿಲ್ ಮೆನ್ಷನ್ ಇಟ್ ಇನ್ ಡಿಸ್ಕ್ರಿಪ್ಷನ್. ಇಲ್ಲಿದೆ ನೋಡಿ, ಖಾಡಿ ಕೋಲವಂ.
ಐ ಆಮ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ. ಅಂದರೆ ಕೆಲವರು ಗೊತ್ತಿರೋರೆಲ್ಲ ಬರ್ತಿದ್ದಾರೆ ಅಷ್ಟೇ, ಬಟ್ ತುಂಬ ಅನ್ನೋನ್ ಪ್ಲೇಸ್ ಏನಲ್ಲ. ಮೆಜಾರಿಟಿ ಪೀಪಲ್ ನೋಸ್ ಬಿಕಾಸ್ ಇದು ಮರಳೇಶ್ವರಕ್ಕೆ ಕನೆಕ್ಟ್ ಆಗುತ್ತೆ, ಈ ರಸ್ತೆಯಲ್ಲಿ ಹೋಗ್ತಾರೆ. ಅಲ್ಲಿ ನೀರು ಬರ್ತಿತ್ತಲ್ಲ, ಸೇಮ್ ಅದೇ ಥರ ಇದೆ ಇಲ್ಲೂ. ನಾವು ಹೋಗುವಲ್ಲ ಇಲ್ಲಿಂದ, ಇಟ್ ಇಸ್ ಸೇಮ್ ಅಲ್ಲಿ ಥರನೇ ಇದೆ ನೀರು. ಹ್ಮ್. ಎಲ್ಲ ನೀರಲ್ಲಿ ಮಜಾ ಮಾಡ್ತಾ ಇದ್ದಾರೆ ಇಲ್ಲಿ, ನೀರಲ್ಲೆಲ್ಲ ಮಜಾ ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಮಾರ್ಲೇಶ್ವರ್, ನಾಟ್ ಮರಳೇಶ್ವರ್, ಮಾರ್ಲೇಶ್ವರ್. ಮರಳೇಶ್ವರ್ ಮಾಡ್ಬಿಟ್ಟಿದ್ದೀನಿ ಅಂತ. ಸ್ಟಾರ್ಟ್ ಆಯ್ತು, ಕಡೆಗೂ ಒಂಟ ಕೊಟ್ಟ ಬಸ್ ಬಂತು. ಮಾರ್ಲೇಶ್ವರ ಇವರೇ ಕಾಪಾಡಪ್ಪ. ಓಕೆ ಫಾಕ್ಸ್, ಒಂದು ಮಳೆ ಬಂತು ಬಂತು ಬಂತು. ಇದು ಕೊಂಕಣ್ ಬೆಲ್ಟ್ ಬರ್ತಾ ಇದ್ದಾಗೆ ಒಂದು ಹೊಡೆದಿದೆ ಮಳೆ. ಗಾಡಿ ನೋಡಿ ಅವಾಗ ಎಷ್ಟು ಗಲೀಜಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಕ್ಲೀನ್ ಆಗೋಗಿದೆ. ಹಿಂಗ್ ಹೊಡೆದಿಲ್ಲ ಮಳೆ. ಬ್ರ್ಯಾಂಡ್ ನ್ಯೂ ರೈನ್ ಕೋಟ್ ನಾವು. ಇದು ಜಾಕೆಟ್ ಒಟ್ಟಿಗೆ ಬಂದಿರೋದು. ಅದು ನಮ್ ಝೀಲ್ದು ಫುಲ್ ಟೈಟ್ ಆಗ್ತಾ ಇತ್ತು, ಅದು ಕೈಯೆಲ್ಲ ನೋಯ್ತಾ ಇದ್ದಿತ್ತು, ಅದಕ್ಕೆ ಇದನ್ನ ಹಾಕದೆ. ವೆಲ್ಕಮ್ ಟು NS66, ಎಲ್ಲ ಕನ್ಸ್ಟ್ರಕ್ಷನ್ NS66. ಹೈವೇ ಬಂತ NS66. ಮ್ಯಾನ್ ದಿಸ್ ಇಸ್ NS66. ಯಾರು ಹೇಳ್ತಾರೆ ಇದು NS66 ಅಂತ ಹೇಳಕ್ ಆಗತ್ತಾ? ಆಯ್ತು, ಇದ್ರದ್ದು ಡಮ್ ಅಂತ ಆಲ್ಮೋಸ್ಟ್. ಓಕೆ, ಸೊ ಟೈಮ್ ಅರೌಂಡ್ 3:11. ಸೊ NS66 ಎಲ್ಲ ಇದೆ ಇನ್ನು. ಈ ಮಳೆ ಬರ್ತಿರೋದ್ರಿಂದ ಕಾಂಟ್ ರೆಕಾರ್ಡ್ ಎನಿಥಿಂಗ್. ಒಂದು ಊಟ ಮಾಡಿ ಈಗ ಹೊರಟಿದ್ದೇವೆ ಟುವರ್ಡ್ಸ್ ಖೇತ್. ಸ್ವಲ್ಪ ಸೈಡಿಗೆ ಹೋಗ್ಬೇಕು, ಸ್ಲೋ ಹೋಗೋರು. ರಸ್ತೆ ಮಧ್ಯೆ ಹೋದ್ರೆ ಸ್ಪೀಡ್ ಹೋಗೋರಿಗೆ ಹಾಕಲೆ. ಎಂತ ಇದು ಸೌತೆಕಾಯಿ ಮಳೆ ಬರುತ್ತೆ ಹೋಗುತ್ತೆ ಅದೇ ಥರ. ಬಟ್ ರೋಡ್ಸ್ ಆರ್ ಬ್ಯೂಟಿ, ಒಳ್ಳೆ ಸೀನಿಕ್ಕಿದೆ. ನಮ್ಮ ರಾಯಲ್ ಎನ್ಫೀಲ್ಡ್ ಅವ್ರ ಬೂಟ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ. ಒಂದು ಸ್ವಲ್ಪ ನೀರು ಒಳಗೆ ಹೋಗಿಲ್ಲ, ಇಷ್ಟು ಮಳೆ ಹೊಡೆದಿದೆ ಅಂದ್ರೆ. NS66 is beautiful man, beautiful. Look at that mountains and everything. ಮಳೆಗಾಲದಲ್ಲಿ ಮಹಾರಾಷ್ಟ್ರ ಮಾತ್ರ ಹೆವನ್ ತರ ಫೀಲ್ ಆಗುತ್ತೆ. ಇನ್ನು ನಾವಿನ್ನು ಮಹಾಬಲೇಶ್ವರನೇ ಎಂಟ್ರಿ ಆಗಿಲ್ಲ. ಬ್ಯೂಟಿ. ಸ್ವಲ್ಪ ರಸ್ತೆ ಎಲ್ಲ ಕಂಪ್ಲೀಟ್ ಆಗ್ಬೇಕು, ಅಲ್ಲಲ್ಲಿ ಎಲ್ಲಲ್ಲಿ ಬರುತ್ತೆ ಹೀಗೆ ಡೈವರ್ಷನ್. ಫೈನ್. ಮುಂದೆ ನೋಡಿ ಅದು ಹೆಂಗ್ ಕಾಣ್ತಾ ಇದೆ. ಐ ಹೋಪ್ ವಿಸಿಬಲ್ ಇನ್ ಕ್ಯಾಮ್ರಾ. ನಾಯಿಗಳೊಂದು ಭಾರಿ ಡೇಂಜರ್. ಹನುಮಾನ್ 333 26. ಹುಯ್, ಇದ್ರದ್ದು ತೆಗ್ದ್ಬಿಡು.
ಲುಕ್ ಅಟ್ ದಿಸ್. ಇಲ್ಲಿಂದ ಒಂದು ಹಂಪಿದೆ ಅನ್ಸುತ್ತೆ ಹಿಂದಿಂದ. ಇಲ್ಲಿ ಸ್ಟೀಪ್ ಡೌನ್ ಇದೆ ಅಂತ. ಅದೇ ಅಂಥ ದೊಡ್ಡೇನಲ್ಲ, ನಮ್ಗರ್ಥನೇ ಆಗೋದಿಲ್ಲ. ಅಲ್ಲಿ ನೋಡಿ ಹೇಗೆ ಮೋಡ ಅಲ್ಲ ಬೆಟ್ಟದ ಮೇಲೆ ಬಂದು ಕೂತಿದೆ. ಕ್ರೇಜಿ ವ್ಯೂಸ್. ಸೊ ಹೈವೇಯಿಂದ ಒಂದು ಸ್ಮಾಲ್ ಡಿವಿಯೇಷನ್ ತಗೊಂಡಿದ್ದೇವೆ. ಯಾವುದೋ ಒಂದು ಒಳ್ಳೆ ಡ್ಯಾಮ್ ತರ ಕಾಣ್ತು. ಐ ಥಿಂಕ್ ಆ ಕಡೆ ಫಾಲ್ಸ್ ತರ ಎಲ್ಲ ಇದೆ, ಅಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಹೆಂಗ್ ವ್ಯೂ ಸಿಗತ್ತೆ ಗೊತ್ತಿಲ್ಲ ಅಲ್ಲಿ ಹೋದ್ರ ಮೇಲೆ. ಈಗ ಈ ಸೈಡಿಂದ ಕೆಲವೆಲ್ಲ ಕಾಣ್ತಾ ಇದೆ. ನಿಧಾನ ಹೋಗ್ತದೆ, ಫುಲ್ಲು ಟೈಟ್ ಇದೆ ರೋಡ್, ವಿಲೇಜ್ ರೋಡ್. ಈ ಕಡೆ ಹೋಗ್ಬೇಕು ಈಗ ಕೆಳಗಡೆ. ಗೇಟ್ ಹಾಕಿ ಲಾಕ್ ಮಾಡ್ಬಿಟ್ಟಿದ್ದಾರೆ ಮಚ್ಚ. ಚೆನ್ನಾಗಿದೆ ಇದು. ಆ ಕಡೆ ಫಾಲ್ಸ್ ಇದೆ ಬ್ರೋ. ಗಾಡಿ ಇಳಿಸೋದು ಬೇಡ, ನಾವೇ ಹೋಗ್ರು. ಗಾಡಿ ಎಲ್ಲ ಇಳಿಸ್ಕೊಂಡು ಯಾರು ಲೋಕಲ್ ಬಂದು ಉಗಿದು ಇದೆಲ್ಲ ಯಾಕೆ ಮಾಡೋದು ಸುಮ್ಮನೆ. ಓಕೆ, ಸೊ ಅಲ್ಲಿ ಒಂದು ಕಳದಾರಿ ಇದು ಬರೋಕ್ಕೆ. ಸೊ ಆ ಕಳದಾರಿಯಿಂದ ನಾನು ಲೋಕಲ್ ಹತ್ರ ಕೇಳಿ ಬಂದಿದ್ದೇವೆ, ಹಾಗೆ ನುಗ್ಗಿ ಬಂದಿಲ್ಲ. ಅವರೇ ತೋರಿಸಿದ್ರು ಹೋಗಿ ಅದರಿಂದ ಒಳಗೆ ಅಂತ. ಕ್ರೇಜಿ ಇದೆ, ಕ್ರೇಜಿ ಆಯಿತಾ. ನೋಡಿ ಹೆಂಗೆ ಕಾಣ್ತಾ ಇದೆ ಅದು. ಫಾಕ್. ಹೀಗೆ ಹೋಗತ್ತೆ. ಕ್ರೇಜ್ ಇದೆ. ಮಳೆ ನೋಡ್ಲಿಕ್ಕೆ ಆಗ್ತಿಲ್ಲ, ನಾವೆಲ್ಲ ನೋಡಕ್ಕಾಗತ್ತೆ. ಓಕೆ, ವಾವ್. ಸೊ ದ ಡ್ಯಾಮ್, ಅದ್ರ ಹೆಸರು ಏನಿದೆ ನೆನಪಿಲ್ಲ ನನಗೆ, ಯಾಕಂದರೆ ಹೆಸರೆಲ್ಲ ನೆನ್ಪಿಟ್ಕೊಂಡು ಹೋಗೋದಲ್ಲ, ಹೀಗೆ ಹೋಗಿದ್ದು ನಾನು. ಎಂಟು ಡ್ಯಾಮ್ ಅಂದ್ರಪ್ಪ, ನತುಂಗರ್ ಡ್ಯಾಮ್ ಅನ್ಸುತ್ತೆ. ಎಸ್, ಹೈವೇಯಿಂದ ಒಂದು 300 ಮೀಟರ್ ಅಷ್ಟೇ. ಸೊ ವಾಪಸ್ ಹೈವೇ ಈಗ. ಸೊ ಈಗ ಟುವರ್ಡ್ಸ್ ಮಹಾಬಲೇಶ್ವರ ಇಲ್ಲಿಂದ ಇರೋದು 60 ಕಿಲೋಮೀಟರ್.